ಸಾಮಾನ್ಯವಾಗಿ ಎರಡು ದೇಶಗಳ ನಡುವೆ ವೈಮಾನಿಕ ದಾಳಿ ಸೇರಿ ಇತರೆ ಪ್ರಮುಖ ಕಾರ್ಯಾಚರಣೆಗಳು ನಡೆದಾಗ ಬೇರೆ ದೇಶಗಳು ಉದ್ವಿಗ್ನತೆಯನ್ನ ಕಡಿಮೆ ಮಾಡಿ ಶಾಂತಿಯುತವಾಗಿ ವರ್ತಿಸಿ ಅಂತ ಕೇಳೋದು ಸಹಜ. ಆದರೆ ಭಾರತ ವಿಶ್ವದಾದ್ಯಂತ ಬಹುತೇಕ ದೇಶಗಳ ಜೊತೆ ಉತ್ತಮ ಸಂಬಂಧ ಹೊಂದಿರುವುದರಿಂದ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದ್ರೂ ಕೂಡ ಎಲ್ಲ ದೇಶಗಳು ಭಾರತಕ್ಕೆ ಬೆಂಬಲ ನೀಡಿವೆ. ಅಷ್ಟೇ ಅಲ್ಲದೆ ಎಲ್ಲ ದೇಶಗಳಿಗೂ ಭಯೋತ್ಪಾದನೆಯನ್ನ ಮಟ್ಟ ಹಾಕಬೇಕು ಅನ್ನೋ ಕಿಚ್ಚಿದೆ. ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ 26 ಮಂದಿ ಅಮಾಯಕರು ಪ್ರಾಣ ಕಳೆದುಕೊಂಡರು. ಈ ಉಗ್ರ ದಾಳಿಯನ್ನ ಹಲವು ದೇಶಗಳು ಖಂಡಿಸಿದ್ವು. ಇದೀಗ ಭಾರತ ಪ್ರತೀಕಾರ ತೀರಿಸಿಕೊಂಡಿದ್ದು ಸಾಕಷ್ಟು ದೇಶಗಳು ಭಾರತದ ಪರವಾಗಿ ನಿಂತಿವೆ. ಏಪ್ರಿಲ್ 22ರಂದು ನಡೆದ ಈ ಭೀಕರ ದಾಳಿಯ ಬಗ್ಗೆ ಭಾರತ ಆಕ್ರೋಶ ವ್ಯಕ್ತಪಡಿಸಿರುವುದು ಸರಿ ಎಂದು ಯುಕೆ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಪಾಕಿಸ್ತಾನ ತನ್ನ ಗಡಿಯೊಳಗೆ ಭಯೋತ್ಪಾದಕ ಬೆದರಿಕೆಯನ್ನ ಕಡಿಮೆ ಮಾಡಲು ಹೆಚ್ಚಿನದನ್ನ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಯುಕೆ ಸಂಸದ ರಿಷಿ ಸುನಕ್ ಭಯೋತ್ಪಾದಕ ಮೂಲಸೌಕರ್ಯದ ಮೇಲೆ ಭಾರತ ನಡೆಸಿದ ದಾಳಿಯನ್ನ ಬೆಂಬಲಿಸಿದ್ದಾರೆ. ಯಾವುದೇ ರಾಷ್ಟ್ರ ಬೇರೆ ದೇಶದಿಂದ ತನ್ನ ವಿರುದ್ಧ ನಡೆಸಲಾಗ್ತಾ ಇರುವ ಭಯೋತ್ಪಾದಕ ದಾಳಿಯನ್ನ ಒಪ್ಪಿಕೊಳ್ಳಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಯುಕೆ ಸಂಸದೆ ಪ್ರೀತಿ ಪಟೇಲ್ ಭಾರತದ ದಾಳಿಯನ್ನ ಬೆಂಬಲಿಸಿದ್ದಾರೆ. ಭಾರತ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ತನಗೆ ಬೆದರಿಕೆ ಹಾಕುವ ಕೆಟ್ಟ ಭಯೋತ್ಪಾದಕರ ನೆಲೆಯನ್ನ ಕೆಡವಲು ಸಮಂಜಸವಾದ ಕ್ರಮಗಳನ್ನು ತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿದೆ ಅಂತ ಪ್ರತಿಪಾದಿಸಿದ್ದಾರೆ. ಇನ್ನು ಫ್ರಾನ್ಸ್ ಭಯೋತ್ಪಾದನೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಭಾರತದ ಬಯಕೆಯ ಬಗ್ಗೆ ಫ್ರೆಂಚ್ ವಿದೇಶಾಂಗ ಸಚಿವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನ ಫ್ರಾನ್ಸ್ ಖಂಡಿಸಿದ್ದು ಭಾರತದೊಂದಿಗೆ ತನ್ನ ಸಂಪೂರ್ಣ ಒಗ್ಗಟ್ಟನ್ನ ವ್ಯಕ್ತಪಡಿಸಿದೆ. ಭಯೋತ್ಪಾದಕ ಗುಂಪುಗಳ ವಿರುದ್ಧದ ಹೋರಾಟದಲ್ಲಿ ಫ್ರಾನ್ಸ್ ಭಾರತವನ್ನ ಬೆಂಬಲಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇಸ್ರೇಲ್ ಭಾರತದ ಇಸ್ರೇಲ್ ರಾಯಭಾರಿ ಭಾರತದ ಆತ್ಮರಕ್ಷಣೆಯ ಹಕ್ಕನ್ನ ಬೆಂಬಲಿಸುತ್ತೆ ಮತ್ತು ಭಯೋತ್ಪಾದಕರು ಅಮಾಯಕರ ವಿರುದ್ಧ ಮಾಡುವ ಘೋರ ಅಪರಾಧಗಳಿಂದ ಅಡಗಿಕೊಳ್ಳಲು ಸ್ಥಳವಿಲ್ಲ ಅಂತ ತಿಳಿದಿರಬೇಕು ಅಂತ ಹೇಳಿದ್ದಾರೆ. ನೆದರ್ಲ್ಯಾಂಡ್ ಸಂಸದ ಗಿರ್ಲ್ಟ್ ವೈಲ್ಡರ್ಸ್ ತಮ್ಮ ಟ್ವೀಟ್ ಮೂಲಕ ಕಾಶ್ಮೀರ ಪೂರ್ಣವಾಗಿ ಭಾರತದ್ದು ಅಂತ ಹೇಳೋ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರು ತಮ್ಮ ಟ್ವೀಟ್ನಲ್ಲಿ ಪಾಕಿಸ್ತಾನ್ ಬಿಹೈಂಡ್ ಪಹಲ್ಗಾಮ್ ಅನ್ನ ಬಳಸಿದ್ದಾರೆ. ಇನ್ನು ಯುಎಸ್ ಕಾಂಗ್ರೆಸ್ ಸದಸ್ಯ ತಾನೇದಾರ್ ಭಯೋತ್ಪಾದನೆಯನ್ನ ಸಹಿಸುವುದಕ್ಕೆ ಸಾಧ್ಯವಿಲ್ಲ, ಅದನ್ನ ಶಿಕ್ಷಿಸದೆ ಬಿಡಲು ಸಾಧ್ಯವಿಲ್ಲ. ಭಾರತ ತನ್ನ ಜನರನ್ನ ರಕ್ಷಿಸುವ ಹಕ್ಕನ್ನು ಹೊಂದಿದೆ. ಉಗ್ರಗಾಮಿ ಜಾಲಗಳನ್ನ ಕೆಡುವುದಕ್ಕೆ ಭಾರತದ ಪ್ರಯತ್ನಗಳಿಗೆ ದೃಢವಾದ ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ಪನಾಮಾ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಭಯೋತ್ಪಾದನೆಯ ವಿರುದ್ಧ ನಡೀತಾ ಇರುವ ಹೋರಾಟದಲ್ಲಿ ಪನಾಮಾ ಗಣರಾಜ್ಯ ಭಾರತದ ಜೊತೆಗೆ ನಿಂತಿದೆ ಅಂತ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಪಾಕಿಸ್ತಾನದಲ್ಲಿ ಕುಳಿತಿದ್ದ ಭಯೋತ್ಪಾದಕರನ್ನ ನರಕಕ್ಕೆ ಕಳುಹಿಸಲು ಪ್ರಾರಂಭ ಮಾಡಿದೆ. ಮಂಗಳವಾರ ತಡರಾತ್ರಿ ವಾಯುದಾಳಿ ನಡೆಸುವ ಮೂಲಕ 9 ಭಯೋತ್ಪಾದಕ ಅಡುಗುತಾಣಗಳನ್ನು ನಾಶಪಡಿಸಿದೆ. ಇದರ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಮತ್ತು ಪಾಕ್ ನಡುವಿನ ಸಂಘರ್ಷದ ಬಗ್ಗೆ ಚರ್ಚೆಗಳು ಶುರುವಾಗಿವೆ. ಈ ನಡುವೆ ದಾಳಿಯ ನಂತರ ಚೀನಾ ಪಾಕಿಸ್ತಾನವನ್ನ ಬೆಂಬಲಿಸಿದೆ. ಪ್ರಸ್ತುತ ಗಡಿಯಲ್ಲಿ ಯುದ್ಧದಂತಹ ಪರಿಸ್ಥಿತಿ ಇದೆ. ಎರಡು ದೇಶಗಳ ನಡುವೆ ಯುದ್ಧ ನಡೆದರೆ ಚೀನಾ ಹೊರತುಪಡಿಸಿ ಬೇರೆ ಯಾವ ದೇಶಗಳು ಪಾಕಿಸ್ತಾನವನ್ನ ಬೆಂಬಲಿಸುತ್ತವೆ ಅನ್ನೋ ಕುತೂಹಲವಿದೆ. ಚೀನಾ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿದೆ. ಭಾರತದ ವಾಯುದಾಳಿಗೆ ಚೀನಾ ಕಳವಳ ವ್ಯಕ್ತಪಡಿಸಿದೆ. ಭಾರತದ ಮಿಲಿಟರಿ ಕ್ರಮ ದುರಾದೃಷ್ಟಕರ. ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಚಿಂತಾಜನಕವಾಗಿದೆ. ಎರಡು ದೇಶಗಳು ಸಂಯಮ ಕಾಯ್ದುಕೊಳ್ಳಬೇಕು, ಪರಿಸ್ಥಿತಿ ಜಟಿಲಗೊಳಿಸಬಾರದು ಅಂತ ಮನವಿ ಮಾಡಿಕೊಂಡಿದೆ. ಟರ್ಕಿ ಕೂಡ ಪಾಕ್ ಬೆಂಬಲಕ್ಕೆ. ವೈಮಾನಿಕ ದಾಳಿಯ ನಂತರ ಪಾಕಿಸ್ತಾನವನ್ನ ಟರ್ಕಿ ಬೆಂಬಲಿಸಿದೆ. ಟರ್ಕಿಶ್ ರಾಯಭಾರಿ ವೈಮಾನಿಕ ದಾಳಿಯಿಂದ ಪಾಕಿಸ್ತಾನದ ಸಾರ್ವಭೌಮತ್ವದ ಉಲ್ಲಂಘನೆಯಾಗಿದೆ. ಕಾಶ್ಮೀರ ಸಮಸ್ಯೆಯನ್ನ ವಿಶ್ವಸಂಸ್ಥೆಯ ನಿರ್ಣಯಗಳು ಮತ್ತು ಕಾಶ್ಮೀರಿ ಜನರ ಆಕಾಂಕ್ಷೆಗಳ ಆಧಾರದ ಮೇಲೆ ಪರಿಹರಿಸಬೇಕು ಅಂತ ಟರ್ಕಿ ಹೇಳಿದೆ. ಇನ್ನು ಆಪರೇಷನ್ ಸಿಂಧೂರ್ ನಂತರ ಅಜರ್ಬೈಜಾನ್ ವಿದೇಶಾಂಗ ಸಚಿವಾಲಯ ಹೇಳಿಕೆ ಕೊಟ್ಟಿದೆ. ಪಾಕ್ ಮೇಲಿನ ದಾಳಿಯನ್ನ ಖಂಡಿಸುವುದಾಗಿ ಹೇಳಿದೆ. ಒಂದು ವೇಳೆ ಭಾರತ ಮತ್ತು ಪಾಕ್ ಮಧ್ಯೆ ಯುದ್ಧಗಳು ನಡೆದರೆ ಭಾರತದ ಪರವಾಗಿ ನಿಲ್ಲುವ ದೇಶಗಳಾವುವು, ಪಾಕಿಸ್ತಾನಕ್ಕೆ ಬೆಂಬಲ ನೀಡುವ ಆ ದೇಶಗಳು ಯಾವುವು ಅನ್ನೋ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಜೊತೆಗೆ ಪಾಕಿಸ್ತಾನ ಭಾರತಕ್ಕಿಂತ ಮಿಲಿಟರಿ ಶಕ್ತಿ ಮತ್ತು ಆರ್ಥಿಕ ಶಕ್ತಿಯಲ್ಲಿ ಬಹಳ ಹಿಂದಿದೆ. ಭಾರತದ ರಕ್ಷಣಾ ಬಜೆಟ್ ಪಾಕಿಸ್ತಾನಕ್ಕಿಂತ ಸುಮಾರು 9 ಪಟ್ಟು ಹೆಚ್ಚಾದರೆ ಅದರ ಆರ್ಥಿಕತೆಯು 10 ಪಟ್ಟು ದೊಡ್ಡದಾಗಿದೆ. ಮನಿ ಕಂಟ್ರೋಲ್ನ ವಿಶೇಷ ವರದಿಯ ಪ್ರಕಾರ 2023ರಲ್ಲಿ ಭಾರತದ ಆರ್ಥಿಕತೆಯ ಗಾತ್ರ ಪಾಕಿಸ್ತಾನಕ್ಕಿಂತ 10 ಪಟ್ಟು ಹೆಚ್ಚಾಗಿತ್ತು.
ಹಾಗಾಗಿ ಇತರ ರಾಷ್ಟ್ರಗಳ ಬೆಂಬಲದ ಜೊತೆಗೆ ಭಾರತೀಯ ಸೇನೆ ಮತ್ತು ಸಾಮರ್ಥ್ಯ ದೊಡ್ಡದಾಗಿದೆ.